ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು 11 ದಿವಸ ನಿರಂತರವಾಗಿ ನಡೀತಾ ಇದ್ದು ಹಲವಾರು ಖಾಸಗಿ ಕಂಪನಿಗಳಲ್ಲೇನಪ್ಪ ಅಂದ್ರೆ ಕೂಲಿ ಕಾರ್ಮಿಕರು, ಬಡವರು, ರೈತರು, ಮಹಿಳೆಯರು ಹಣವನ್ನು ಹೂಡಿ ಅವು ಕಂಪನಿಗಳೇನಪ್ಪ ಅಂದ್ರೆ 2014-15ನೇ ಸಾಲಿನಲ್ಲಿ ಸರ್ಕಾರ ಸೆಬಿ ಬಂದ್ ಮಾಡಿತು. ಬಂದ್ ಆದ ತಕ್ಷಣ ಏನು ಕೂಲಿ ಕಾರ್ಮಿಕರಿದ್ದರು, ರೈತರು, ಮಹಿಳೆಯರು ಅವರ ಬದುಕು ಯಾವ ರೀತಿ ಆಯ್ತಪ್ಪ ಅಂದ್ರೆ ಬೀದಿ ಪಾಲಾಗ್ತಕ್ಕಂಥ ವಾತಾವರಣ ಸೃಷ್ಟಿ ಆಯಿತು. ಯಾಕಂದ್ರೆ ಅವ್ರು ತಮ್ಮ ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು ತಮ್ಮ ಮಕ್ಕಳ ಮದುವೆಗಾಗಿಯೋ ಅಥವಾ ಮಕ್ಕಳ ಎಜುಕೇಷನ್ಗಾಗಿಯೋ ಅಥವಾ ವಯಸ್ಸಾದ ಕಾಲದಲ್ಲಿ ನಾವು ಕಟ್ಟಿರ್ತಕ್ಕಂಥದ್ದು ದುಡ್ಡು ನಮಗೆ ಹೆಲ್ಪ್ ಆಗ್ತದ ಅಂತಕ್ಕ ಆಶ್ರಯ ಕಾಲದಲ್ಲಿ ನಮಗೆ ಹೆಲ್ಪ್ ಆಗ್ತದೆ ಅಂತೇಳಿ ಉದ್ದೇಶ ಇಟ್ಕೊಂಡು ಕಟ್ಟಿದ್ರು. ಆದ್ರೆ ಇಂಥ ಖಾಸಗಿ ಕಂಪನಿಗಳೇನಪ್ಪ ಅಂದ್ರೆ ಸಡನ್ಲಿ 2014-15ನೇ ಸಾಲಿನಲ್ಲಿ ಬಂದ್ ಮಾಡಿದ ತಕ್ಷಣ ಜನರ ಬದುಕು ಭಾಳ ಚಿಂತಾಜನಕಾಗಿ ಸಡನ್ಲಿ ಆದ ತಕ್ಷಣ ಎಲ್ಲ ಬ್ರಾಂಚಸ್ಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಬ್ರಾಂಚ್ಗಳೇನಪ್ಪ ಅಂದ್ರೆ ಬಂದ್ ಮಾಡಿದಾಗ ಆ ಜನರ ಬದುಕು ಭಾಳ ಒಂದು ಅಗೋಧ ಸ್ಥಿತಿಯಲ್ಲಿ ಬಂತು. ಅವರ ಬದುಕು ಯಾವ ರೀತಿ ಆಯ್ತಪ್ಪ ಅಂದ್ರೆ ಅತ್ತ ಕಡೆ ತಾವು ಹೂಡಿಟ್ಟ ದುಡ್ಡು ಕೂಡ ಕಳ್ಕೊಂಡು ಒಂದು ಬದುಕು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಗಂಡ ಹೆಂಡರ ಜಗಳಗಳಾಗಿ ಇವತ್ತು ಮನೆಗಳು ಒಡೆದಿರ್ತಕ್ಕಂಥವು ಏನಪ್ಪ ಅಂದ್ರೆ ಉದ್ಭವ ಆಗಿದೆ. ಅದಕ್ಕೆ ಯಾರಾದರೂ ಇದಕ್ಕೆ ಕಾರಣ ಅಂದ್ರೆ ನೇರವಾಗಿ ಸರ್ಕಾರ ಕಾರಣ ಆಗ್ತದೆ, ಭಾರತ ಸರ್ಕಾರ. ಯಾಕಂದ್ರೆ ಏನು ಹೂಡಿಕೆ ಮಾಡ್ಕೊಂಡಿರ್ತಕ್ಕಂಥ ಜನರು ಸುಮಾರು ಭಾರತ ದೇಶದಾದ್ಯಂತ 3 ಲಕ್ಷ ಕಂಪನಿಗಳೇನಪ್ಪ ಅಂದ್ರೆ 2014-15ನೇ ಸಾಲಿನಲ್ಲಿ ತಾವು ಬಂದ್ ಮಾಡಿದ್ರಿ. ಬಂದ್ ಮಾಡೋಕ್ಕಿಂತ ಮುಂಚಿತವಾಗಿ ಆ ಕಂಪನಿಗಳಿಗೆ ಏನಪ್ಪ ಅಂದ್ರೆ ನೀವು ಷರತ್ತು ಒಡ್ಡಿ ಈ ಗ್ರಾಹಕರ ಹಣ ಮರುಪಾವತಿವರೆಗೂ ತಾವು ಏನಪ್ಪ ಅಂದ್ರೆ ಹಣ ಕೊಡಿಸ್ಬೇಕಾಗಿತ್ತು. ಏನು ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಸೆಬಿ ಅವರಿಗೆ ಆರ್ಡರ್ ಮಾಡಿ ಲೋಧಾ ಅಂತಕ್ಕಂಥ ಜಸ್ಟಿಸ್ ಕಮಿಟಿ ಒಂದು ರಚಿಸಿ ಸುಮಾರು ಆ ಒಂದು RM ಲೋಧಾ ಜಸ್ಟಿಸ್ ಕಮಿಟಿ ಅಂತಕ್ಕಂಥ ರಚನೆ ಮಾಡಿ ಸೆಬಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಒಂದು 6 ತಿಂಗಳ ಒಳಗಡೆ ಏನಪ್ಪ ಅಂದ್ರೆ ಈ ಪ್ರತಿಯೊಬ್ಬ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಏನಪ್ಪ ಅಂದ್ರೆ ನೀವು 10% ದುಡ್ಡು ಅಳವಡಿಸೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ನೀವು ಮರುಪಾವತಿ ಮಾಡ್ಬೇಕಂತೇಳಿ. ಆದರೆ ಇಲ್ಲಿವರೆಗೂ ಸೆಬಿ ಏನು PSL ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥ ಕಂಪನಿಯಲ್ಲಿರ್ತಕ್ಕಂಥ ಗ್ರಾಹಕರ ಏನು ಸರ್ಕಾರ ಬಂದ್ ಮಾಡಿದ ತಕ್ಷಣ ಆ ಖಾತೆಗಳನ್ನೇನಪ್ಪ ಅಂದ್ರೆ ಅಕೌಂಟ್ಗಳನ್ನು ಸೀಸ್ ಮಾಡಿ ಆ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನೇನಪ್ಪ ಅಂದ್ರೆ ತನ್ನ ವಶದಲ್ಲಿ ಮುಟ್ಟುಗೋಲು ಹಾಕೊಂಡು ಇಲ್ಲಿವರೆಗೂ ಕೂಡ ಒಂದು ಸುಪ್ರೀಂ ಕೋರ್ಟ್ ಸೆಬಿ ಅಧೀನದಲ್ಲಿ ಆಸ್ತಿಗಳನ್ನು ಮುಟ್ಟುಗೋಲಿದ್ರು ಕೂಡ ಜನರಿಗೆ ಇವತ್ತು ಆಸ್ತಿಗಳನ್ನು ಮಾರಾಟ ಮಾಡಿ ಜನರಿಗೆ ಇವತ್ತು ಹಣ ಮರುಪಾವತಿ ಆದರೂ ಕೂಡ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಸುಮಾರು 10 ವರ್ಷ ಆದರೂ ಕೂಡ 2016ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಇವು 6 ತಿಂಗಳಲ್ಲಿ ಪ್ರತಿಯೊಬ್ಬರು ಗ್ರಾಹಕರಿಗೆ ಏನಪ್ಪ ಅಂದ್ರೆ ಕಳೆದುಕೊಂಡಿರ್ತಕ್ಕ ವಂಚನೆಗೆ ಒಳಪಟ್ಟಿ ಗ್ರಾಹಕರು ಕಳೆದುಕೊಂಡಿರ್ತಕ್ಕಂಥ ಹಣಕ್ಕೆ ಮರುಪಾವತಿ ಮಾಡಿಕೊಡ್ಬೇಕಂದ್ರೆ ಅದರದು ಸೆಬಿ ಅವ್ರು ಏನಪ್ಪ ಅಂದ್ರೆ ಒಂದು ಮಂದಗತಿಯಿಂದ ಏನಂದ್ರೆ ಇಲ್ಲಿವರೆಗೂ 9 ವರ್ಷ ಆದರೂ ಕೂಡ ಹಣ ಮರುಪಾವತಿ ಆಗಿಲ್ಲ. ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಇವತ್ತ ಇಡೀ ಭಾರತದಾದ್ಯಂತ ಏನು ಜಮಾಕರ್ತಾ ಪರಿವಾರ ಸಂಘಟನೆ ಏನಪ್ಪ ಅಂದ್ರೆ ಇವತ್ತ ಜನರಿಗೆ ಹಣ ಮರುಪಾವತಿಗಾಗಿ ಏನಪ್ಪ ಅಂದ್ರೆ ಇಡೀ ಸುಮಾರು ಭಾರತ ದೇಶದಲ್ಲಿ 400 ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಇವತ್ತ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ಉದ್ದೇಶ ಅಂದ್ರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಹಣ ಮರುಪಾವತಿ ಆಗಬೇಕು. ಬರ್ಡ್ಸ್ ಆಕ್ಟ್ 2019 ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಏನಪ್ಪ ಅಂದ್ರೆ ಏನು ಪಾರ್ಲಿಮೆಂಟ್ನಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಏನಪ್ಪ ಅಂದ್ರೆ ಒಂದು ಕಾಯ್ದೆ ಜಾರಿಯಾಗಿದೆ. ಆ ಕಾಯ್ದೆ ಜಾರಿ ಆದರೂ ಕೂಡ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಏನು ರಾಜ್ಯಪಾಲರು ಏನಪ್ಪ ಅಂದ್ರೆ ಇದು ಕೆಲವು 12 ಇಲಾಖೆಗಳಿಗೆ ಏನಪ್ಪ ಅಂದ್ರೆ ಸುತ್ತೋಲೆಗಳನ್ನು ಹೊರಡಿಸುವುದರ ಮುಖಾಂತರ ಒಂದು ಎಲ್ಲ DC ಅವರಿಗೆ ಏನಪ್ಪ ಅಂದ್ರೆ ಒಂದು ಇದು ಸಕ್ಷಮಾಧಿಕಾರಿ ನೇಮಕ ಮಾಡಿ ಪ್ರತಿ ತಾಲೂಕದಲ್ಲಿ ಏನಪ್ಪ ಬರ್ಡ್ಸ್ ಕಾಯ್ದೆ ಅಡಿಯಲ್ಲಿ ಏನಪ್ಪ ಕ್ಲೈಮ್ ಅರ್ಜಿಗಳನ್ನು ಈಗಾಗಲೇ ಪ್ರತಿಯೊಬ್ಬರು ಕೂಡ ಹಣ ಕಳೆದುಕೊಂಡಿರ್ತಕ್ಕಂಥ ಗ್ರಾಹಕರು ಒಂದು ಸಲ್ಲಿಸಿದ್ದಾರೆ. ಆದರೂ ಕೂಡ ಬರ್ಡ್ಸ್ ಆಕ್ಟ್ ಕಾಯ್ದೆ ಏನಪ್ಪ ಅಂದ್ರೆ ಅದ್ರದ್ದು 180 ದಿವಸ ಒಳಗಾಗಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಗ್ರಾಹಕರಿಗೆ 2 ರಿಂದ 3 ಪಟ್ಟು ಹಣ ಮರುಪಾವತಿ ಮಾಡಬೇಕು ಅಂತ ವಂಚನೆ ಮಾಡಿರ್ತಕ್ಕಂಥ ಕಂಪನಿಗಳ ಮಾಲೀಕರನ್ನೇನಪ್ಪ ಅಂದ್ರೆ ಜೀವಾವಧಿ ಶಿಕ್ಷೆ ಮಾಡ್ಬೇಕಂತಕ್ಕಂಥದ್ದೇನಪ್ಪ ಕಾನೂನು ಇದೆ. ಆದರೂ ಕೂಡ ನಮಗೆ ಇಲ್ಲಿವರೆಗೂ 6 ತಿಂಗಳಾದರೂ ಕೂಡ ಇವತ್ತು ನಮಗೆ ದುಡ್ಡು ಮರುಪಾವತಿ ಆಗ್ತಿಲ್ಲ. ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ನಾವು ಈ ಕಲಬುರಗಿ ಜಿಲ್ಲಾ ಅಧಿಕಾರಿ ಕಚೇರಿ ಎದುರುಗಡೆ ನಾವು ಸುಮಾರು ಸತತವಾಗಿ 11 ದಿವಸಗಳಾದರೂ ಕೂಡ ಒಬ್ಬ ಅಧಿಕಾರಿ ಆದರೂ ಕೂಡ ಈ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೂಲಿ ಕಾರ್ಮಿಕರು, ಬಡವರು, ರೈತರು, ಸಾಮಾನ್ಯ ಜನರು ಏನಪ್ಪ ಅಂದ್ರೆ ತಮ್ಮ ಹಣಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಒಬ್ಬ
ಯಾವ ಅಧಿಕಾರಿ ಆದರೂ ಇಲ್ಲಿವರೆಗೆ ನಮ್ಮ ಟೆಂಟಿನ ಕಡೆಗೆ ಬಂದಿಲ್ಲ. ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಕೂಡ ಏನಪ್ಪಾ ಟೆಂಟಿನ ಕಡೆಗೆ ಬಂದು ಜನರುಗಳ ಕಷ್ಟ ನೋವು ಆಲಿಸಿಲ್ಲ ಅಂತಕ್ಕಂಥದ್ದೇನಪ್ಪ ನಮಗೆ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಹೋರಾಟದ ದಿಕ್ಕನ್ನು ಬದಲಾವಣೆ ಮಾಡ್ಬೇಕಾಗ್ತದ. ನಾವೇನಪ್ಪ ಅಂದ್ರೆ ಹಣ ಪಡೆಯುವವರೆಗೂ ನಮ್ಮ ಅಕೌಂಟಿಗೆ ದುಡ್ಡು ಬೀಳೋವರೆಗೆ ನಾವು ಸತ್ಯಾಗ್ರಹ ಬಿಡೋದಿಲ್ಲ. ಅದಕ್ಕಾಗಿ ಏನಪ್ಪಾ ಅಂದ್ರೆ ತಾವು ಅಧಿಕಾರಿಗಳು ಮುತುವರ್ಜಿ ವಹಿಸಿ ಪ್ರತಿಯೊಬ್ಬ ಬಡ ಕೂಲಿ ಕಾರ್ಮಿಕರ, ರೈತರ, ಮಹಿಳೆಯರ ಏನಪ್ಪಾ ಅಂದ್ರ ತಾವು ಈಗಾಗಲೇ ಏನು ಬಡ್ಸ್ ಕಾಯ್ದೆಯಲ್ಲಿ ನಾವು ಕ್ಲೇಮ್ ಅರ್ಜಿಗಳನ್ನು ಸಲ್ಲಿಸಿದೆವು. ನೀವು ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಸುಮಾರು ಈ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಇವತ್ತು 5 ರಿಂದ 10 ಲಕ್ಷ ಗ್ರಾಹಕರೇನಪ್ಪ ವಿವಿಧ ಖಾಸಗಿ ಕಂಪನಿಗಳನ್ನೇನಪ್ಪ ಹಣ ಕಳೆದುಕೊಂಡಿದ್ದಾರೆ. ಪ್ರತಿಯೊಂದು ಕಂಪನಿಯ ಒಂದು ಸಕ್ಷಮ ಅಧಿಕಾರಿಗಳನ್ನು ನೇಮಕ ಮಾಡೋದ್ರ ಮುಖಾಂತರ ನೀವೇನಪ್ಪ ಅಂದ್ರ ಈ ಜನರಿಗೆ ನ್ಯಾಯ ದೊರಕಿಸ್ಕೊಟ್ಟು ಅವರ ಖಾತೆಗೆ ಹಣ ಹಾಕೋರಿಗೆ ನಾವು ಸತ್ಯಾಗ್ರಹ ಕೈ ಬಿಡೋದಿಲ್ಲ. ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ, ತೆಗಿ ಪೀಡಿತ ಜಮಾಕರ್ತ ಪರಿವಾರದ ಜಿಲ್ಲಾ ಉಪಾಧ್ಯಕ್ಷ.